ನನ್ನ ಮಗಂದು ಈ ಬರ್ತಡೇ ಗಿಫ್ಟು ಅಂತ ನಾನು ಹಿಸ್ಟ್ರಿಲೇ ತಂದಿರಲಿಲ್ಲ. ಈಗ ನೋಡ್ರಿ ಆಟೋ ಬರ್ತಡೇ ಅಂತೆ, ಅದಕ್ಕೆ ಗಿಫ್ಟ್ ಬೇರೆ ತರಬೇಕಂತ. ಮಗ ಇಲ್ಲಿ ಏನೋ ಇದೆ, ಒಂದು ಸಮಸ್ಯೆ ಖಂಡಿತ ಇದೆ. ಅಮ್ಮ ಸಮಾಧಾನ ಮಾಡ್ಕೊಡಮ್ಮ. ನಾವು ಯಾರಿಗೆ ಏನು ದ್ರೋಹ ಮಾಡಿದ್ದೀವಿ ಅಂತ ಮತ್ತೆ ಮತ್ತೆ ಈ ಶಿಕ್ಷೆ ಕೊಡ್ತಿದ್ದಾನೆ ದೇವರು ನಮಗೆ. ಮೊದಲು ನನ್ನ ಮಗನ ಕಿತ್ಕೊಂಡ, ಜೊತೆಗೆ ರಾಜೇಶನ್ನು ಕಿತ್ಕೊಂಡು ಹೋಗ್ಬಿಟ್ಟ. ನಮ್ಮ ಹೊಟ್ಟೆ ನೋಡ್ಕೊಳ್ತಿರೋಂಥ ಈ ಒಂದೇ ಒಂದು ಆಟೋನ ಅದನ್ನು ಕಿತ್ಕೊಂಡ್ಬಿಟ್ಟ. ಅಮ್ಮ ಯಾಕೆ ಏನಾಯ್ತು? ಇಷ್ಟೊಂದು ಟೆನ್ಷನಲ್ಲಿ ಹೇಳ್ತಾ ಇದ್ದೀರಾ? ಏನಾಯ್ತು? ಏನು ಕಮ್ಮ ಹೇಳ್ತಿದ್ದಾರೆ? ಕೃಷ್ಣ, ನಮ್ಮ ಆಟೋ ಇಲ್ಲ, ಯಾರೋ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಆಟೋ ಕತ್ಕೊಂಡು ಹೋದ್ರ? ಯಾವಾಗ? ಲಾಸ್ಟ್ ಯಾವಾಗ ನೋಡಿದ್ದು? ಕೀ ಯಾರ ಹತ್ರ ಇತ್ತು? ಅಕ್ಕ ಆಟೋ ಬರ್ಡೇ ಮಾಡಬೇಕು ಅಂತ ಏನೇನೋ ಪ್ಲಾನ್ ಮಾಡ್ಕೊಂಡಿದ್ಲು. ಬೆಳಿಗ್ಗೆ ಬೇಗ ಎದ್ದು ಆಟೋ ವಾಶ್ ಮಾಡಿ ಆಟೋಗೆ ಡೆಕೋರೇಟ್ ಮಾಡ್ಬೇಕಂತೆಲ್ಲ ಅನ್ಕೊಂಡಿದ್ಲು. ಆದರೆ ಬೆಳಗ್ಗೆ ಎದ್ದು ನೋಡಿದ್ರೆ ಆಟೋನೇ ಇಲ್ಲ. ಯಾವಾಗಲೂ ನಿಲ್ಸೋ ಜಾಗದಲ್ಲೂ ಆಟೋ ಇಲ್ಲ. ಸರಿ ಸರಿ, ಸಮಾಧಾನ ಮಾಡ್ಕೊಳ್ಳಿ. ರುಕ್ಕು, ನೀನೇ ಈ ಥರ ಭಯ ಪಟ್ಟರೆ ಹೆಂಗೆ? ಹಾಂ, ಸ್ವಲ್ಪ ಸಮಾಧಾನವಾಗಿರು. ಆಟೋ ಕಳ್ತನ ಆಗಿದೆ, ಹುಡುಕಿದ್ರಾಯ್ತು. ಹುಡುಕಿದ್ರೆ ದೇವರೇ ಸಿಗ್ತಾನಂತೆ, ಇನ್ನು ಆಟೋ ಸಿಗಲ್ವಾ? ಅಮ್ಮ, ಆಟೋ ತರೋ ಜವಾಬ್ದಾರಿ ನಂದಮ್ಮ. ಅದೆಲ್ಲೇ ಇರಲಿ, ಅದನ್ನು ತಂದು ನಿಮ್ಮ ಮನೆ ಮುಂದೆ ನಿಲ್ಲಿಸ್ತೀನಿ. ಅಮ್ಮ, ಆಟೋ ಬಂದೇ ಬರುತ್ತಮ್ಮ, ನಾ ಪ್ರಾಮಿಸ್ ಮಾಡ್ತೀನಿ. ಅಳ್ಬೇಡಿ ಅಮ್ಮ, ಪ್ಲೀಸ್. ಹಲೋ, ಆಟೋ ಸೇಫ್ ಆಗಿ ಬರಬೇಕು ಅಂದ್ರೆ ನಾನು ಹೇಳೋ ಜಾಗಕ್ಕೆ ನೀನು ಒಬ್ಬನೇ ಬರಬೇಕು. ಹಲೋ ಹಲೋ, ಕೃಷ್ಣ, ಏನಾಯ್ತು? ಯಾರೋ ರಾಂಗ್ ನಂಬರ್ ಅದು. ಅಮ್ಮ, ನೀವೇನು ತಲೆ ಕೆಡಿಸ್ಕೊಂಬಿಡಿ ಅಮ್ಮ. ನಮ್ಮ ಏರಿಯಾದಲ್ಲಿರೋ ಹುಡುಗರಿಗೆಲ್ಲ ಫೋನ್ ಮಾಡಿ ನಾನು ಹೇಳ್ತೀನಿ, ಆಟೋ ಎಲ್ಲೇ ಇದ್ರೂ ಪರವಾಗಿಲ್ಲ, ಅದನ್ನು ಹುಡುಕಿಸಿ ನಿಮ್ಮ ಮುಂದೆ ತಂದು ನಿಲ್ಲಿಸ್ತೀನಿ, ಪಕ್ಕ. ಸರಿ, ನಾ ಬರ್ತೀನಿ.